ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ನಮ್ಮನೇಲಿರೋ ಈ ಪುಟಾಣಿಗೆ ಒಂದು ಹೆಸರಿಡಬೇಕು. ನಿನ್ನೆ ಗುರುವಾರ ಆಗಿರೋದ್ರಿಂದ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡಿ ಒಂದು ಹೆಸರನ್ನ ಆಯ್ಕೆನೂ ಕೂಡ ಮಾಡಿದ್ದೀನಿ. ನಮ್ಮನೇಲಿ ನಿನ್ನೆ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಕಾರಣಾಂತರದಿಂದ. ಹಾಗಾಗಿ ನಿನ್ನೆನೇ ಅವನಿಗೆ ಒಂದು ನಾಮಕರಣ ಮಾಡಿದ್ವಿ. ಹೆಸರು ಯಾವ ಹೆಸರು ಇಟ್ವಿ ಅಂದರೆ, ಇವನ್ನ ನಾವು ಬೇರೆಯವ್ರು ಕೊಟ್ಬಿಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದು. ಆದರೆ ರಾಯರ ಮನೆ ಅನ್ನದ ಋಣ ಇವನಿಗಿದೆ ಅನಿಸುತ್ತೆ. ಹಾಗಾಗಿ ಇವನು ಕೂಡ ಇಲ್ಲೇ ಉಳ್ಕೊಂಡ. ಇವಾಗ ಇವನಿಗೆ ಒಂದು ಮುದ್ದಾದ ಹೆಸರು ಏನು ಇಟ್ಟಿದ್ದೀನಿ ಅಂತ ಅಂದರೆ ರಾಯನ್ ರಾಘವೇಂದ್ರ ಅಂತ ನಿನ್ನೆ ಇವನಿಗೆ ನಾಮಕರಣ ಮಾಡಿದ್ವಿ. ರಾಯರ ಹತ್ರ ಮುಂದೆ ನಿಂತ್ಕೊಂಡು ಹೇಳಿದ್ವಿ. ಹೆಸರು ಹುಡುಕಿ ಸಾಕಾಯಿತು. ಕೊನೆಗೆ ಸಿಕ್ಕಿದ್ದೆ ರಾಯನ್ ರಾಘವೇಂದ್ರ ಅಂತ. ನಮ್ಮ ರಾಘುಗೆ ಆಲ್ರೆಡಿ ರಾಘವೇಂದ್ರ ಅಂತ ಇಟ್ಟಿದ್ದೀವಿ. ದೇವರ ಹೆಸರು ಇಡೋದ್ರಿಂದ ತುಂಬ ಜನ ಏನೇನೇನೋ ಅಂದರು. ಮನುಷ್ಯ ಹೆಸರುಗಳನ್ನ ಇಟ್ಕೊಂಡೇ ಬೇಜಾನ್ ತಪ್ಪುಗಳನ್ನ ಮಾಡ್ತಾನೆ. ಅಂಥದ್ರಲ್ಲಿ ಮೂಕ ಪ್ರಾಣಿಗಳಿಗೆ ದೇವ್ರ ಹೆಸರು ಇಡೋದ್ರಿಂದ ಯಾವುದೇ ರೀತಿ ತಪ್ಪಿಲ್ಲ. ನೀವು ತಪ್ಪು ಕಲ್ಪನೆನ ದಯವಿಟ್ಟು ಮಾಡ್ಕೋಬೇಡಿ. ಎಷ್ಟೋ ಜನ ನನಗೆ ಮೆಸೇಜ್ ಹಾಕಿದರು, ದೇವ್ರ ಹೆಸರಿಟ್ಟು ಏನೋ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ. ಮನುಷ್ಯ ಇಟ್ಕೊಂಡು ಏನೇನೆಲ್ಲ ಮಾಡ್ತಾನೆ, ಕೊಲೆ ಸುಲಿಗೆ, ಎಷ್ಟೆಷ್ಟೆಲ್ಲ ಜನಕ್ಕೆ ಮೋಸಗಳು ಏನೇನೇನೋ ಮಾಡ್ತಾರೆ. ಅಂಥವರು ದೇವ್ರ ಹೆಸರು ಇಟ್ಕೊಂಡ್ರೆ ಒಳ್ಳೆಯದು. ಅದೇ ಮೂಕ ಪ್ರಾಣಿಗಳು ಪಾಪ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಿಯತ್ನ ಕಾಯ್ತಾರೆ. ಇವ್ರಿಗೆ ನಾವು ಒಂದು ತುತ್ತನ್ನು ಹಾಕಿದ್ರೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಬರೋವರೆಗೂ ನಮ್ಮನೆ ಬಾಗಿಲನ್ನ ನೋಡ್ತಾನೆ ಇರ್ತಾರೆ, ಇನ್ನೂ ಬಂದಿಲ್ಲ ಅಂತ. ಹಾಗಾಗಿ ನನಗ್ಯಾಕೋ ಇವನನ್ನು ಕೊಡೋಕ್ಕೆ ಇಷ್ಟ ಆಗಲಿಲ್ಲ. ಕೊಡಬೇಕು ಅಂತಲೇ ನಾವು ತಂದಿದ್ದು. ಆದರೆ ಹೇಳಲ್ವಾ, ಅನ್ನದ ಋಣ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಋಣ ಇರುತ್ತೆ ಅದೇ ಸಿಗೋದು. ನಮ್ಮ ರಾಘು ಮಾತ್ರ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ನನ್ನ ಜಾಗಕ್ಕೆ ಯಾರನ್ನ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಅಂತ ಅವನು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಅವನು ಬಂಧುತ್ವದಿಂದ ಕೂಡ ಅವನು ಸರಿಯಾಗಿ ಯಾರ ಜೊತೆಲೂ ಮಾತಾಡ್ತಿಲ್ಲ, ಆಟ ಆಡ್ತಿಲ್ಲ, ಸುಮ್ಮನೆ ಹೆಂಗೋ ಸಪ್ಪಗಿದ್ದಾನೆ. ಸರಿ 2 ದಿನ ಸರಿ ಹೋಗ್ತಾನೆ ಅಂತೇಳಿ ನಾವು ಕೂಡ ಮಾತಾಡಿಸ್ಕೊಂಡು ಅವನನ್ನು ನೋಡ್ಕೋತಿದ್ದೀವಿ. ಆದ್ರೂ ಅವನಿಗೆಲ್ಲೋ ಒಂದು ಕಡೆ ನನ್ನ ಪ್ರೀತಿನ ಯಾರೋ ಕಿತ್ಕೊಳ್ತಿದ್ದಾರೆ ಬಂದು ಅಂತ ಅವನಿಗೆಲ್ಲೋ ಒಂದು ನೋವಿದೆ. ಇನ್ನೂ ಅವನು ಸರಿ ಹೋಗಿಲ್ಲ. ಸ್ವಲ್ಪ ದಿನ ಸರಿ ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದ್ರೂ ಈ ಪುಟ್ಟು ರಾಯನ್ ರಾಘವೇಂದ್ರನು ಕೂಡ ನಾವು ಬಿಡೋಕ್ಕಾಗ್ತಿಲ್ಲ. ಹಾಗಾಗಿ ಅವನನ್ನು ಕೂಡ ಸಾಕೋಣ ಅಂತೇಳಿ ಅವನನ್ನು ಸಾಕ್ತಾಯಿದ್ದೀವಿ. ನಿಯತ್ತೇ ಇಲ್ಲದಿರೋನ್ನ ಅಷ್ಟೆಲ್ಲ ಚೆನ್ನಾಗಿ ನೋಡಿಕೊಂಡೆ. ಅಷ್ಟೆಲ್ಲ ನೋಡಿಕೊಂಡ್ರು ಕೊನೆಗೆ ಬಂದಿದ್ದ ಮಾತಿಷ್ಟೇ, ನೀನೇನು ಮಾಡಿದೆ, ನೀನೇನು ಕೊಟ್ಟೆ, ನೀನೇನು ನೋಡಿಕೊಂಡೆ ಅಂತ ಅನ್ಬಾರ್ದು ಮಾತುಗಳು. ನಿಯತ್ತೇ ಇಲ್ಲದೆ ಇರೋವಂಥ ಮನುಷ್ಯನಿಗೆ ನಾವೆಷ್ಟೇ ಮಾಡಿದ್ರು ಕೊನೆಗೊಂದಿನ ಬರೋ ಮಾತು ನೀನೇನು ಮಾಡಿದ್ಯಾ ಅಂತ. ನಿಯತ್ತಿಲ್ಲದೆ ಇರೋವಂಥ ಮನುಷ್ಯನಿಗೆ ನೀವು ಎಷ್ಟಾದರೂ ಮಾಡಿ ಲಾಸ್ಟ್ಗೊಂದು ದಿನ ನೀನೇನು ಮಾಡಿದ್ಯಾ ಅಂತಲೂ ಕೇಳ್ತಾನೆ. ಅಂಥವ್ರಿಗೆ ಮಾಡೋದು ಒಳೆಲಿ ಹುಣ್ಸೆಹಣ್ಣು ತೆಗೆಯೋದು ಎರಡೂ ಒಂದೇ, ಏನೂ ಪ್ರಯೋಜನ ಇಲ್ಲ. ಇಂಥ ಮುದ್ದಾದ ಮೂಕ ಪ್ರಾಣಿಗಳನ್ನ ಸಾಕಿದರೆ ಒಂದಷ್ಟು ಪ್ರೀತಿ ನೆಮ್ಮದಿ ಎಲ್ಲ ಸಿಗುತ್ತೆ. ನಮ್ಮ ರಾಯನ್ ರಾಘವೇಂದ್ರನಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ. ಥ್ಯಾಂಕ್ ಯು.